ಬರ್ರಿ ಮಜ್ಜಿಗೆ ಕುಡ್ರನಂತ ನಮ್ಮ ಸೀನಿಯರ್ಸ್ ನನಗೆ ಮಜ್ಜಿಗೆ ಹಾಕಿ ಕೊಟ್ಟಾರ ನೋಡ್ರಿ, ಕುಡಿ ಟೇಸ್ಟ್ ಮಾಡಂತ ಹೇಳಿ. ನಮಸ್ಕಾರ ರೀ ಎಲ್ಲರಿಗೂ, ಹರೇಕೃಷ್ಣ ಅಂತ ಹೇಳ್ತಾ ಇವತ್ತು ನಮ್ದು ದಿನದಾಗ ಏನಾಕೈತಿ, ಏನೇನು ಸ್ಪೆಷಲ್ ಐತಿ ನೋಡ್ಕೊಂಡು ಬರ್ನು ಬರ್ರಿ. ಇವತ್ತು ಬೆಳಿಗ್ಗೆ ನಾನು ಸ್ವಲ್ಪ ಲೇಟಾಗಿ ಎದ್ದಿದ್ದೆ, ಹಂಗೆ ಸ್ಲೋ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗಿತ್ತು ರೀ. ಸ್ವಲ್ಪ ಕರಿ ಚಹಾ ಮಾಡಿಕೊಡಂತ ಹೇಳಿದ್ದೀನಿ ರೀ ನಮ್ಮವಾಗ. ಸ್ವಲ್ಪ ಜಾಸ್ತಿನ ಚಹಾ ಪುಡಿ ಹಾಕಿ ಕೈ ಮಾಡಿ ಕೊಟ್ಬಿಟ್ಟಿದ್ದೆ ರೀ. ಆದರೂ ಹಂಗೋ ಹಿಂಗೋ ಮಾಡಿ ಚಾಟ ಕುಡ್ದೇ ಬಿಟ್ಟಿನಿ ರೀ. ಶುಂಠಿನೂ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಸ್ವಲ್ಪ ತಲೆ ಇಕ್ಕೊಳ್ಳೋದು, ನಾನು ತಲೆ ಬಗ್ಗೆ ಕೇರ್ ತೊಗೊಳೋದು ಬಿಟ್ಟೇನಿ ರೀ. ಇವಾಗನ್ಕಿ ಸೆಮ್ ಎಕ್ಸಾಮ್ಸ್ ಎಲ್ಲ ಲ್ಯಾಬ್ ಸ್ಟಾರ್ಟ್ ಆಗೋಣ ಎಲ್ಲ ಬಿಟ್ಟಿದ್ದೀನಿ ರೀ. ಅದಕ್ಕೆ ಇವತ್ತು ತಲೆ ಇಕ್ಕೊಳ್ಳೋಣ ಮನಗಂಡ ಭಾಳಷ್ಟು ಕೂದಲು ಉಚ್ಚಿ ಬಂದು ರೀ. ಅದನ್ನ ನೋಡಿ ನನಗನ್ಕಿ ಫುಲ್ ಮಾನಸಿಕ ಆದಂಗೆ ಆಗಿಬಿಟ್ಟೇನಿ ರೀ. ನೋಡ್ರಿ ಎಷ್ಟು ಸಣ್ಣಾಗಿದ್ದು ನನ್ನ ಹೆಣ್ಣೆಲ್ಲ ನನಗೆ ನೋಡ್ಕೊಳಕ್ಕಾಗವಲ್ತು ನೋಡ್ರಿ. ಇಷ್ಟೆಲ್ಲ ಕೂದಲು ಉಚ್ಚಿದ್ದು ರೀ. ಆದರೂ ಇರ್ಲಿ ಬಿಡು ಅಂಥೇಳಿ ಅಷ್ಟರೇ ಕೂದಲು ಅಂತೇಳಿ ಸಮಾಧಾನ ಮಾಡ್ಕೊಂಡ್ರಿ ತಲೆಯಾಗ. ನಮ್ಮ ರಾಣಿಗೆ ಅಷ್ಟು ಟೈಮ್ ಕೊಟ್ಟಿನಿ ರೀ. ಆಕಿ ಭಾಳ ಒದ್ರಾಕತ್ತಿದ್ಲು. ಅಕ್ಕಿ ಜೋಡಿ ಅಷ್ಟು ಆಡಿ ಕಾಲೇಜ್ಗೆ ಹೋಗಕ್ಕೆ ರೆಡಿ ಆದ್ರಿ. ಲಾಸ್ಟಿಗೆ ಬತ್ತಿರಲಿಲ್ಲ ಅಂದ್ರೆ ನಮಗನ್ಕಿ ಮುಖದಾಗ ಬನ ಅನ್ನಿಸ್ತೈತ್ರಿ. ಸೊ ಎಲ್ಲ ರೆಡಿಯಾಗಿ ಫೈನಲಿ ನಮ್ಮವ್ವ ನಾಷ್ಟಕ್ಕೆಲ್ಲ ಮಾಡಿದ್ದರಿ. ನಾಷ್ಟ ಎಲ್ಲ ತಿನ್ಕೊಂಡು ನಮ್ಮವ್ವರಿಗೆಟ್ಟ ಬಾಯಿ ಹೇಳಿ ಬಸ್ ಸ್ಟ್ಯಾಂಡ್ ಕಡೆ ಹೊಟ್ಟೆ ಬಿಟ್ಟಿವ್ರಿ. ಬಸ್ ಸ್ಟ್ಯಾಂಡ್ಗೆ ಹೋಗಿ ನೋಡ್ಬಿಡ್ದೆ ಯಾವ ಬಸ್ ಇರಲಿಲ್ಲ ರೀ. ಸ್ವಲ್ಪ ಹೊತ್ತಿನ ನಂತರ ಬಸ್ ಬತ್ರಿ. ಬಂದು ನಾವು ಕಾಲೇಜ್ದಾಗ ಬಂದೇ ಬಿಟ್ಟಿವ್ರಿ. ನಮ್ಮ ಶಾರದಾ ಅಮ್ಮೆಗಟ್ಟ ಕೈ ಮುಗಿದು ಕಾಲೇಜ್ ಒಳಗಡೆ ಬರೋತ್ತಿಗೆ ಇವತ್ತು ನೋಡ್ರಿ ಕಲರ್ಫುಲ್ಲಾಗಿ ಕಾಣಕತ್ತಿತ್ತು ಕಾಲೇಜ್. ಯಾಕಂತಂದ್ರೆ ಇವತ್ತು BBA ಡಿಪಾರ್ಟ್ಮೆಂಟ್ದವ್ರದ್ದು ಫುಡ್ ಫೆಸ್ಟಿವಲ್ ನಡೆಯತ್ತಿತ್ತು. ಮೊನ್ನೆ ನಮ್ದು ಹೆಂಗೆ BCA ಡಿಪಾರ್ಟ್ಮೆಂಟ್ದು ಬ್ಯಾನರ್ ಹಾಸ್ಟಿಂಗ್ ಅದು ನಡೀತಿರ್ಲಿ, ಹಂಗೆ ಇವ್ರದ್ದು ಇವತ್ತು ಫುಡ್ ಫೆಸ್ಟಿವಲ್ ಬ್ಯಾನರ್ ಹಾಸ್ಟಿಂಗ್ ಎಲ್ಲ ಮುಗ್ದಿತ್ತು ರೀ. ಆಲ್ರೆಡಿ ನಂದು ಬಸ್ ಲೇಟ್ ಆಗೋಣ, ನಾ ಲೇಟಾಗಿ ಹೋಗಿದ್ದೀನಿ ರೀ. ಅಕ್ಕಗಳೆಲ್ಲರೂ ಎಷ್ಟು ಲೇಟಾಗಿ ಬಂದಿಲ್ಲ, ಎಲ್ಲ ಮುಗಿದೈತಿ ಅಂತ ಹೇಳಿ ಅಂದರಿ. ಸ್ವಲ್ಪ ಬೇಜಾರಾದರೂ ಇನ್ನೂ ಐತ್ಲ ನನ್ನ ವೆಲ್ಕಮ್ ಮಾಡ್ಕೊಂಡ್ರಲ್ಲ ಅಂಥೇಳಿ ಖುಷಿಯಿಂದ ಅವ್ರದ್ದಷ್ಟು ಶೂಟ್ ಮಾಡ್ಕೊಂಡ್ರಿ. ಅವರು ಭಾಳಷ್ಟು ಚೆನ್ನಾಗಿ ತಂಗಿ ರೆಸ್ಪಾನ್ಸ್ ಮಾಡಿದ್ದರಿ ನನಗೆ. ಇಲ್ಲಿ ನೋಡ್ರಿ ನಮ್ಮ ತಂಗಿ ಮಜ್ಜಿಗೆ ಹಾಕಿ ಕೊಡಕತ್ತಾರು. ಬ್ಯಾಡ ಅನ್ನೋಕ್ಕಾಗಲಿ ಬಿಸಿಲು ಐತೇಳ ತಗೋ ಟೇಸ್ಟ್ ಮಾಡಂತೇಳಿ ಕೊಟ್ರಿ. ಮಜ್ಜಿಗೆ ಅಂತೂ ಮಸ್ತಿತ್ತು. ಕುಡ್ದಿದ್ದಕ್ಕೂ ಹೊಟ್ಟೆ ಶಾಂತ ಅನಿಸ್ತ್ರಿ. ಅವರೆಲ್ಲ ಕ್ರಿಯೇಟಿವ್ ಆಗಿ ಮಸ್ತ್ ರೆಡಿ ಮಾಡಿದ್ದರಿ. ಏನೋ ಚಿತ್ರ ತೆಗೆದಾಗಿರ್ಬೋದು, ಆ ಕಟೌಟ್ ನಿಲ್ಸಿದ್ದು ಆಗಿರ್ಬೋದು, ಎಲ್ಲನೂ ರೌಂಡ್ ಹಾಕೊಂಡ್ ಬರುವಾಗ ನನಗಿಲ್ಲಿ ಅವ್ರು ಮಾಡಿದ್ದು ಫೋಟೋ ಫ್ರೇಮ್ ಸಿಕ್ತ್ರಿ. ಸೇವ್ ದ ಮೂಮೆಂಟ್ ಸೇವ್ ದ ಮೆಮೊರಿ ಅಂತ ಚಂದ ಬರ್ತಿತ್ತು. ಅದ್ರೊಳಗೆ ಒಂದಿಷ್ಟು ಕ್ಲಿಪ್ಸ್ ತಕೊಂಡಿನ್ರಿ. ಇಲ್ಲಿ ನೋಡ್ರಿ ಲೈಬ್ರರಿಯಾಗ ಯಾರೂ ಇರ್ಲಿಲ್ಲ ರೀ ಜಾಸ್ತಿ ಹೊತ್ತಾಗನ. ನಾನು ನೋಡ್ರಿ ಏನೋ ಕಾರ್ಬಾರ್ ಮಾಡಕತ್ತೀನಿ. ಅದೊಮ್ಮೆ ಪಟ್ ಐತ್ರಿ, ಅಲ್ಲಿ ಇಲ್ಲಿ ನೋಡಿನ್ರಿ ಯಾರೂ ಇರಲಿಲ್ಲ ಅಂತೇಳಿ ಬಚಾವಾದನ್ರಿ. ಫೈನಲಿ ನಾವು ರಬ್ಕವಿಗೆ ಬಂದೇ ಬಿಟ್ಟಿವ್ರಿ. ನಮ್ಮನ್ನ ಐಸ್ ಕ್ರೀಮ್ ತೊಗೊಳ್ಳೋಣ ಅಂತೇಳಿ ಐಸ್ ಕ್ರೀಮ್ ಅಂಗಡಿ ಕರ್ಕೊಂಡು ಹೋದ್ರೆ ಅಲ್ಲೇ ಬೋಗಾನ್ಯಾಗ ಐಸ್ ಮಾಡಿ ಇಟ್ಟಿದ್ದರ್ರಿ. ಐಸ್ ಕ್ರೀಮ್ ತೊಗೊಂಡು ನಮ್ಮ ಪಯಣ ಮನೆಯ ಕಡೆಗೆ. ನಾನು ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡತ್ತೇನ್ರಿ. ಸಿಗುಣ್ರಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಎಲ್ಲರೂ ಚಂದಂಗೆ ಇರಿ. ಟೇಕ್ ಕೇರ್, ಬಾಯ್ ಬಾಯ್.